ಬೇರೆಯವರಿಗೆ ತಮಾಷೆ ಮಾಡಿ ಕಾಲೆಳೆಯುವುದರಲ್ಲಿ ಸಿಗುವ ಮಜಾನೆ ಬೇರೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕೂಡ ತಮಾಷೆ ಜಗಳಕ್ಕೆ ಕಾರಣವಾಗುತ್ತದೆ. ಆದರೆ ಏಪ್ರಿಲ್ 1ರಂದು ಏನೇ ತಮಾಷೆ ಮಾಡಿದರೂ ಕೂಡ ಯಾರೂ ಬೈಯುವುದಿಲ್ಲ. ಏಕೆಂದರೆ ಏಪ್ರಿಲ್ 1ರಂದು ಮೂರ್ಖರ ದಿನ. ಸಿಕ್ಕಿದ್ದೇ ಚಾನ್ಸ್ ಎಂದು ಬೇರೆಯವರನ್ನು ಬಕ್ರಾ ಮಾಡುತ್ತಾ ಅದರಲ್ಲೇ ಖುಷಿ ಕಾಣುವವರೇ ಹೆಚ್ಚು. ಹೀಗಾಗಿ ಜನರು ತಮ್ಮ ಪ್ರೀತಿ ಪಾತ್ರರನ್ನು ಹಾಗೂ ಸ್ನೇಹಿತರನ್ನು ಬಕ್ರಾ ಮಾಡಲು ಏನೇನೋ ಸುಳ್ಳು ಹೇಳ್ತಾರೆ. ಈ ವೇಳೆ ಯಾರಾದರೂ ಮೂರ್ಖರಾಗಿ ಬಿಟ್ಟರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ. ಈ ದಿನ ಯಾರೊಂದಿಗೂ ಕೂಡ ಬಕ್ರಾ ಆಗಬಾರ್ದು ಎಂದು ತುಂಬಾ ಜನರು ಜಾಗರೂಕರಾಗಿರುತ್ತಾರೆ. ಈ ದಿನದಂದು ಭಾರತ ಮಾತ್ರವಲ್ಲ, ಇತರ ದೇಶದ ಜನರು ಕೂಡ ಮೂರ್ಖರ ದಿನವನ್ನಾಗಿ ಆಚರಿಸುತ್ತಾರೆ. ಏಪ್ರಿಲ್ ಫುಲ್ ದಿನವನ್ನು ಮೊದಲು ಯಾವಾಗ ಆಚರಣೆ ಮಾಡಲಾಯಿತು ಎನ್ನುವ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಈ ದಿನದ ಆಚರಣೆ ಹಿಂದೆ ನೂರಾರು ಕಥೆಗಳಿವೆ. ಆದರೆ ಇತಿಹಾಸಕಾರರು ಇದು 1582ರ ಹಿಂದೆ ಶುರುವಾಗಿದ್ದು ಎನ್ನುತ್ತಾರೆ. ಮೊದಲು ಫ್ರಾನ್ಸ್ನಲ್ಲಿ ಆರಂಭವಾಗಿ ಬಳಿಕ ಯುರೋಪ್ ದೇಶಗಳಲ್ಲಿ ಈ ದಿನದ ಆಚರಣೆ ಶುರುವಾಯಿತು. ಅಂದಹಾಗೆ ಫ್ರಾನ್ಸ್ನಲ್ಲಿ ಮೊದಲು ಜೂಲಿಯನ್ ಕ್ಯಾಲೆಂಡರ್ ಬಳಕೆ ಮಾಡಲಾಗುತ್ತಿತ್ತು. ಈ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಏಪ್ರಿಲ್ 1ರಂದು ಆಚರಿಸಲಾಗುತ್ತದೆ. ಹಲವು ವರ್ಷಗಳ ಹಿಂದೆ ಇಡೀ ಜಗತ್ತು ಏಪ್ರಿಲ್ 1ರಂದು ಹೊಸ ವರ್ಷವನ್ನು ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಆಚರಿಸುತ್ತಿತ್ತು. ಹೀಗಿರುವಾಗ ಫ್ರಾನ್ಸ್ ದೇಶವು ಪೋಪ್ 11ನೇ ಗ್ರೆಗೋರಿ ಸೂಚನೆ ಪ್ರಕಾರ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಕೆ ಮಾಡಲು ಆರಂಭಿಸಿತು. ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷವನ್ನು ಜನವರಿ 1ರಂದು ಆಚರಿಸಲಾಗುತ್ತಿದೆ. ಈ ಕಾರಣದಿಂದಾಗಿ ಜನವರಿ 1ರ ಬದಲಾಗಿ ಏಪ್ರಿಲ್ 1ರಂದು ಹೊಸ ವರ್ಷ ಆಚರಿಸುತ್ತಿದ್ದೆವು ಎಂದು ಅರಿತ ಫ್ರಾನ್ಸ್ ದೇಶವು ಇಷ್ಟು ದಿನಗಳ ಕಾಲ ನಾವು ಮೂರ್ಖರಾದೆವು ಎಂದಿತ್ತು. ಅಂದಿನಿಂದ ಈ ದಿನದ ಆಚರಣೆಯು ಆರಂಭವಾಯಿತು. ಆದರೆ ಈಗಲೂ ಏಪ್ರಿಲ್ 1ರಂದು ಹೊಸ ವರ್ಷ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ದಿನವನ್ನು ಜಾಗತಿಕ ಮೂರ್ಖರ ದಿನವನ್ನಾಗಿ ಆಚರಿಸುತ್ತಾ ಬರಲಾಗುತ್ತಿದೆ. ಏಪ್ರಿಲ್ ಫೂಲ್